ಏನಕ್ಕ ಫೋಟೋದವ್ರಿಗೆ ನಮ್ಮ ಹೆಸರು ಗೊತ್ತಿಲ್ವಲ್ಲ? ಗೊತ್ತು ಅಂತಿದಾರಲ್ಲ. ನಮ್ ಬಗ್ಗೆ ಅವ್ರಿಗೆ ಎಲ್ಲ ಗೊತ್ತಿದೆ ಮಾರುತಿ. ನಮಗ್ ಮಾತ್ರನೇ ಅವ್ರ ಬಗ್ಗೆ ಗೊತ್ತಿಲ್ಲ. ಓಹೋ, ತಿಳ್ಕೊಳ್ಳೋದು ತುಂಬಾ ಇದೆ ಅಂತ ಅರ್ಥ ಆಯ್ತು. ಹಾ, ಇನ್ನೇನ್ರಿ ಸಮಾಚಾರ ಮಿಸ್ಟರ್ ಫೋಟೋಗ್ರಾಫರ್? ಮಾರುತಿ, ದೊಡ್ಡವ್ರ ಹತ್ರ ಮಾತಾಡುವಾಗ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಗುರುಗಳು ಹೊರ ಆದ್ಮೇಲೆ ಬಾವ ಅಂತಾನೆ ಕರಿತೀನಕ್ಕ. ಅಲ್ಲಿವರ್ಗಾದ್ರೂ ಫ್ರೆಂಡ್ಸ್ ಆಗಿರಕ್ ಬಿಡು. ಏನಂತೀರಾ ಫೋಟೋಗ್ರಾಫರ್? ನನಗೊಂದು ಹೆಸರಿದೆ ಕಣಗುಂಡ. ಹೇಳ್ಬೇಡಿ. ಆಮೇಲೆ ಹೆಸರಿಡ್ದು ಕೂಗ್ತಾನೆ. ಅಕ್ಕ, ನೀನನ್ನ ಅಗರಬತ್ತಿ ಅಂತ ಕರೀತಾರೆ, ನಾನು ಅವನ್ನ ಫೋಟೋಗ್ರಾಫರ್ ಅಂತ ಕರೆದೆ. ಏನ್ ತಪ್ಪು? ಲೆಕ್ಕ ಪಕ್ಕ. ನೀನ್ ತುಂಬಾ ಮುದ್ದಾಗಿ ಮಾತಾಡ್ತೀಯ. ನಾವ್ ಹೋಗ್ ಬರ್ತೀವಿ. ಅಕ್ಕ, ಯಾಕಿಷ್ಟು ಅರ್ಜೆಂಟ್ ಮಾಡ್ತಾ ಇದ್ಯಾ? ಮನೆಗ್ ತಾನೇ ಹೋಗ್ತಿರೋದು. ಹೋಗ್ ಬರ್ತೀವಿ ಅಂದ್ರೆ ಇಲ್ಲೇ ಕಾಯ್ತಾ ನಿಂತ್ಕೊಂಡಿರ್ತಾರೆ ಈ ಫೋಟೋಗ್ರಾಫರು. ಅವ್ರ ಮುಖದಲ್ಲಿ ಮದ್ವೆ ಕಳೆ ಎದ್ದು ಕಾಣ್ತಿದೆ ನೋಡು. ಅಯ್ಯೋ ಮಾರುತಿ, ಹಾಗ್ ಮಾತಾಡ್ಬಾರ್ದು. ಮಾತಾಡ್ಲಿ ಬಿಡು, ನನ್ ಬಾಮ ಇದ್ದಾನೆ ಅಲ್ವಾ. ಅಷ್ಟು ಮಾತಾಡದೆ ಹೋದ್ರೆ ಸರ್ಸ ಎಲ್ಲಿರುತ್ತೆ? ನಿಮ್ ಜೊತೆ ನಾನ್ ಯಾಕೆ ಸರ್ಸ ಮಾಡ್ಲಿ? ಅನ್ಕೊಂಡಿರೋದೆಲ್ಲ ಆಗಿ ಇವಳಿ ಮನೆ ಸೊಸೆ ಆದ್ರೆ ಆಗ್ಬೇಕಾದ್ರೆ ನೀವ್ ನಮ್ಮ ಅಕ್ಕನ ಜೊತೆ ಮಾರುತಿ. ಇವಂಗ್ ಸಾಮಾನ್ಯದನಲ್ಲ. ಮದ್ವೆ ಹೆಣ್ಗೆ ಎಲ್ದವ್ರ ಆತ್ರ ನಿನಗೆ ಇರೋ ಹಾಗಿದೆ. ಒಂದ್ ನಿಮಿಷ. ಏನಕ್ಕ, ಮೈದ್ನ ಅಂತಾರೆ, ಮದ್ವೆ ಅಂತಿದ್ದಾರೆ, ಮಗಳು ಅಂತಾರೆ. ಮನೆಯವ್ರ ಹತ್ರ ಏನಾರ ಲವ್ ಮ್ಯಾಟರ್ ಹೇಳಿ ಒಪ್ಸಿರ್ತಾರಾ? ಒಪ್ಸಿದ್ದಾರೆ. ಹಾಗಾದ್ರೆ ಬಿಡು, ಶ್ರೀಯಾಕನ್ ಮದ್ವೆ ಆದ ತಕ್ಷಣ ನಿಮ್ ಮದ್ವೆನೂ ಮಾಡಿಸ್ಬಿಡ್ತೀನಿ. ಅವಾಗಿಂದ ನೋಡ್ತಾ ಇದ್ದೀನಿ, ಗುಸು ಅಂತ ಮಾತಾಡ್ತಾ ಇದ್ದೀರಾ. ಯಾಕೇನಾಯ್ತು? ಏನಾದ್ರೂ ಪ್ರಾಬ್ಲಮಾ? ಹಾಗೆಲ್ಲ ಏನಿಲ್ಲ. ಮಾರುತಿ, ಹೋಗೋಣ ಬಾ. ಹೋಗಕ್ಕೂ ಮುಂಚೆ ಒಂದ್ ಮಾತು. ನಮ್ ಶ್ರೀಯಾಕನ್ ಮದ್ವೆ ಬಗ್ಗೆ ನಮ್ ಮನೇಲಿ ಎಲ್ಲಾರು ಆಸೆ ಇಟ್ಕೊಂಡಿದ್ದಾರೆ. ದೊಡ್ಡ ಮನೆ ಸೊಸೆ ಆಗ್ತಿದಳಲ್ಲ, ಅವಳ ಮದ್ವೆ ಆಗಿ ನೆಕ್ಸ್ಟ್ ಮಾರುತಿ ನಡಿ. ಹಲೋ ಅಗರ್ಬತ್ತಿ, ನಿನ್ ತಮ್ಮನ್ ಬಾಯಿನ 3 ಸಲ ಮುಚ್ಚಿದ್ಯಾ? ಅವನಿಗೆ ಸತ್ಯ ಹೇಳಕ್ ಬಿಡ್ತಾ ಇಲ್ಲ ಅನ್ಸುತ್ತೆ ನೀನು. ಹೋಗ್ಲಿ ಬಿಡು, ಮದ್ವೆ ಅಷ್ಟಲ್ಲಿ ತಿಳ್ಕೋತೀನಿ ನಾನು. ಸಿ ಯು. ಜಾನಕಿ, ನೋಡು, ನಮ್ ಬೀಗ್ರು ಮನೆಯವ್ರು ಬರ್ತಾ ಇದ್ದಾರೆ ಕಣೋ. ಬನ್ನಿ ಅಮ್ಮ, ಬನ್ನಿ ಬನ್ನಿ. ಪರವಾಗಿಲ್ಲ ಅಣ್ಣ, ನೀವು ಕೂತ್ಕೊಳ್ಳಿ. ಇವನೇನ್ ಯಾಕಮ್ಮ ಅಣ್ಣ ಅಂತ್ಯಾ? ತಮ್ಮ ಅನ್ನು ನೋಡಕ್ ಸ್ವಲ್ಪ ವಯಸ್ಸಾದವಂತರ ಕಾಣ್ತಾನೆ ಹೊರತು ಇವನ್ಗೇನ್ ಅಷ್ಟೊಂದ್ ವಯಸ್ಸಾಗಿಲ್ಲ. ಬನ್ನಿ ಬನ್ನಿ, ಇಬ್ರೇ ಬಂದ್ರ ಚಿಕ್ಕಮ್ಮವ್ರೆ? ಮತ್ತೆ ಹಾಗೆ ಮಾತಾಡ್ತಾ ಇದೆಯಾ ಸುನಂದ? ಅಷ್ಟೆಲ್ಲ ಗೌರವ ಬೇಡ ಅಂತ ನಮ್ ಕೌಸಲ್ಯ ಅಕ್ಕ ಅವತ್ತೇ ಹೇಳಿದ್ರಲ್ಲ. ಗೌರವ ಕೊಡೋದು ಅಭ್ಯಾಸ ಆಗ್ಬಿಟ್ಟಿದೆ. ಗೋರಂಟಿ ತಂದಿದೀವಿ, ಶ್ರೀಯಾನ್ ಕರೆದ್ರೆ ಹಾಕೇ ಬಿಡ್ತೀವಿ. ಸರಿ ಬೀಗ್ರೆ. ಅಬ್ಬಾ, ಬೀಗ್ರೆ ಅಂದಿದ ತಕ್ಷಣ ನಮ್ಮ ಅಕ್ಕನ ಮುಖ ಹೇಗ್ ಅರಳು ಬಿಡ್ತು ನೋಡಿದ್ರಾ? ಕೂತ್ಕೊಳ್ಳಿ ಅಮ್ಮ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಜಾನಕಿ, ನೀನು ಕೂತ್ಕೋ. ಸುನಂದ, ಹೋಗಿ ನೀರು ಕಾಫಿ ತಗೊಂಡ್ ಬಾ. ಹಾ ಸರಿ, ತರ್ತೀನಿ. ನಾನು ವಾಟರ್ ಬಾಟ್ಲು ತಂದಿದ್ದೀನಿ ಬಿಡಿ. ಗಂಟ್ಲು ಕೆರಿತಾ ಇತ್ತು, ಮದ್ವೆ ಆಗೋವರೆಗೂ ತಪ್ಪಿದ್ದಲ್ಲ ಅಂತ ಸುಮ್ನೆ ಆದೆ. ನೀವು ಇದನ್ನೇ ಕುಡಿರಿ ಅಕ್ಕ. ಸ್ವರ್ಣಾದೇವಿ, ಅವ್ರು ನಮ್ಗೆ ಬರೀ ನೀರ್ ಕೊಡ್ತಿಲ್ಲ, ಮರ್ಯಾದೆನೂ ಕೊಡ್ತಾ ಇದ್ದಾರೆ. ನನಗ್ ತಗೊಂಡ್ ಬಾ ಸುನಂದ. ಸರಿ, ತರ್ತೀನಿ. ಗೋರಂಟಿ ಬಟ್ಲನ್ನ ರಾಮದೇವ್ರ ಹತ್ರ ಇಟ್ಬಿಟ್ಟು ಹೋಗು.
ಯಾಕೆ ಅಂತ ಹೇಳ್ತೀನಿ ಬಿಡೆ. ಪ್ರತಿಯೊಂದಕ್ಕೂ ಇವಳಿಗೆ ಕಾರಣ ಹೇಳ್ತಾ ಕೂತಿರ್ಬೇಕು. ತಗೊಳ್ಳಿ. ಕಾಫಿ ಮಾತ್ರ ಶ್ರೇಯಾನೇ ಕೊಡ್ಬೇಕಮ್ಮ. ಅತ್ತೇಂದಿರು ಇಬ್ರು ಬಂದಿದ್ದಾರೆ, ಇವ್ರಿಗೆ ತಾನೇ ಕಾಫಿ ಕೊಡ್ಬೇಕು ಅಂತ ಇರಲ್ವಾ ಹೇಳು? ಜಾನ್ಕಿ ಅದನ್ ಹೇಳ್ಬೇಕೇನೋ, ಅವಳೇ ಮಾಡ್ತಾಳೆ. ಶ್ರೇಯಾ ನಾಚಿಕೆ ಪಟ್ಕೊಂಡ್ ಕೂತಿದಾಳ ಹೇಗೆ? ಬರೋಕ್ ಹೇಳಿ. ಶ್ರೇಯಾನ್ ಕರ್ಕೊಂಡ್ ಬಾ. ನಾನ್ ಹೋಗೋಳ್ನ ಕರ್ಕೊಂಡ್ ಬರ್ತೀನಿ ಕಣೆ. ನೀನು ಗೋರಂಟಿ ಮತ್ತೆ ತುಳಸಿ ತೀರ್ಥನ ತಗೊಂಡ್ ಬಾ. ತುಳಸಿ ತೀರ್ಥ ಯಾಕತ್ತೆ? ಕೇಳ್ಬಿಟ್ಯಾ? ತಾಳ್ಮೆ ಅನ್ನೋದೇ ಇಲ್ಲ ನಿಂಗೆ. ರಾಮನ್ ಆಶೀರ್ವಾದನೂ ಇರ್ಬೇಕು ಅಂತ 4 ಹನಿ ತುಳಸಿ ತೀರ್ಥನೂ ಹಾಕಿ ಗೋರಂಟಿನ ಕಲ್ಸು ಅಂತ ಹೇಳ್ತಾ ಇದ್ದೀನಿ. ಇದು ನನ್ ನಂಬಿಕೆ. ತಪ್ಪೇನಿಲ್ಲ, ಅವನ ಆಶೀರ್ವಾದನೂ ಇರ್ಬೇಕು. ನೀನ್ ಹೋಗ್ ಗೋರಂಟಿ ತಗೊಂಡ್ ಬಾರೆ. ಈ ಮನೆ ಮೇಲೆ ಬ್ಯಾಂಕ್ ಸಾಲ ಏನಾದ್ರೂ ಇದೆಯಾ? 2 ಲಕ್ಷ ಕಟ್ಟಿದ್ರೆ ಲೋನ್ ಕ್ಲಿಯರ್ ಆಗುತ್ತೆ. ನೋಡ್ದ್ಯಾ ಅಕ್ಕ, ಇಂಥದ್ದನ್ನೇ ತಿಳ್ಕೋಬೇಕು ಅಂತ ಹೇಳಿದ್ದು. ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಹೌದು ಅತ್ತೆ. ಶ್ರೇಯಾ, ಸ್ಟವ್ ಮೇಲೆ ಹಾಲಿಟ್ಟಿದ್ದೀನಿ, ಅವ್ರ ಕಾಫಿ ಬೆರೆಸ್ಕೊಡು. ನೀನೇ ಹೋಗಿ ಕೊಡ್ಬೋದಲ್ಲಮ್ಮ. ಯಾಕೆ ಹಾಗ್ ನೋಡ್ತಿದ್ಯಾ ಅವಳನ್ನ? ಅವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ ಅತ್ತೆ. ಅತ್ತೆ ಮನೆಗೆ ಹೋಗ್ಬೇಕಾದ್ರೇನಾ ಇದನ್ ಕಲ್ಸ್ಕೊಡೋದು? ಹೋಗ ಗೋರಂಟಿ ಕೆಲ್ಸ ನೋಡು, ಹೋಗು. ನನ್ ಮುದ್ದು ಕೂಸೆ, ಕಾಫಿ ಮಾಡ್ಕೊಂಡ್ ಬಾಮ್ಮ. ಇನ್ನೇನು ಕೇಳಲ್ಲ, ನನ್ ಮುದ್ದು, ಹೋಗಮ್ಮ. ಸರಿ ಹೋಗ್ತೀನಿ. ನನ್ ಬಂಗಾರದ ಕೂಸು, ನಾನ್ ಹೇಳಿದ್ದೆಲ್ಲ ಕೇಳ್ತಾಳೆ. ಹಾ, ಸ್ವರ್ಣ, ಗೊತ್ತಾಯ್ತು. ಬಾ ಶ್ರೇಯಾ, ಕೂತ್ಕೋ. ಕಾಫಿ ಕುಡಿತೀಯಮ್ಮ? ನನ್ ಬೇಡ. ಬೇಡ ಅತ್ತೆ. ದೊಡ್ಡೋರ್ ಮುಂದೆ ಕುಡಿಯೋಕೆ ಸಂಕೋಚ ಏನೋ? ಇಲ್ಲ, ಕುಡಿದ್ರೆ ಇಲ್ಲಿ ಮಡ್ವೆ ಬಂದು ಗ್ಲಾಮರ್ ಕಮ್ಮಿ ಆಗುತ್ತೆ ಅನ್ನೋ ಭಯ. ಮಾರುತಿ ಸ್ಕೂಲ್ ಬ್ಯಾಗ್ ಎಲ್ಲಿದೆ ಅಂತ ನೋಡು. ಮರ್ತಾಯ್ತು. ಬರಗಾಲದಲ್ಲಿ ಅಧಿಕ ಮಾಸ ಅನ್ನೋ ಹಾಗೆ ಈ ಮದ್ವೆ ಬಂತು ಅಂತ ಅನ್ಕೋಬೇಡಿ. ಇರೋದ್ರಲ್ಲೇ ನೀವ್ ಏನ್ ಮಾಡ್ಬೇಕೋ ಅದನ್ ಮಾಡಿ. ಸ್ವರ್ಣ, ಅಣ್ಣ ಮೊದ್ಲೇ ಹೇಳಿದ್ದಾರೆ ಅಂತ ಏನು ಹೇಳ್ದೆ ಹೋದ್ರೆ ಆಮೇಲೆ ಏನು ಹೇಳಲಿಲ್ಲ ಅಂತ ಹೇಳ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ಅಕ್ಕ. ವೈದೇಹಿ, ಅಪ್ಪ, ಗೋರಂಟಿ ತಗೊಂಡ್ ಬಾಮ್ಮ. ಆಯ್ತಪ್ಪ. ಏನಾಯ್ತೆ? ಯಾಕೆ ಮಾತಾಡ್ತಾ ಇಲ್ಲ? ಬರೀ ಕೈ ಇದೆಯಲ್ಲ, ಗೋರಂಟಿ ಬಟ್ಲಲ್ಲೇ
ಏನಾಯ್ತೆ? ಅದು ನನ್ನ ಹತ್ರ ಇದೆ ಅಜ್ಜಿ. ನೀನ್ ಯಾಕೆ ಇಟ್ಕೊಂಡಿದ್ಯಾ ಅದನ್ನ? ನಾನೇನ್ ತಗೊಳ್ಳಿಲ್ಲ ಅಜ್ಜಿ. ಅಮ್ಮನ್ ಕೈ ಜಾರಿ ಕೆಳಗ್ ಬೀಳ್ತಿತ್ತು, ಬೀಳಿಸ್ಬಾರ್ದು ಅಂತ ನಾನು ಹಿಡ್ಕೊಂಡೆ. ಹೊಗಳೋದ್ ಬಿಟ್ಟು ಬೈತಾ ಇದ್ದೀರಲ್ಲ ಅತ್ತೆ. ಅವಳನ್ ಮುಟ್ಟಕ್ಕೂ ನಂಗೆ ಇಷ್ಟ ಇಲ್ಲ ಕಣೆ. ಬಟ್ಲಲ್ಲಿ ಕೈ ಅದ್ದಿದಾಳ ನೋಡು. ಆಗ ಏನೋ ನಾನ್ ನಿನ್ ಆಸ್ತಿನ್ ಕದ್ದಿರೋ ಹಾಗೆ ಯಾಕೆ ಹಿಂಗ್ ನೋಡ್ತಿದ್ಯಾ? ನೋಡಿಲ್ಲಿ, ನನ್ ಮೊಮ್ಮಗಳು ಬಂಗಾರದಂತ ಕೈಗೆ ಇವತ್ತು ಗೋರಂಟಿ ಹಾಕ್ತಾ ಇದ್ದಾರ ಕಣೆ. ನೀನ್ ಅಲ್ಲಿಗೆ ಬಂದು ದೃಷ್ಟಿ ಹಾಕ್ಬೇಡ, ಅರ್ಥ ಆಯ್ತಾ? ಸರ್ಕ. ನೀನ್ ಕೂತ್ಕೋ ಸುನಂದ. ಪರವಾಗಿಲ್ಲ ರೀ. ಕೂತ್ಕೋ. ಗೋರಂಟಿ ಹಸ್ತಿರ್ಬೇಕಾದ್ರೆ ನಾನ್ ಯಾಕೆ? ಸರಿಯಾಗಿ ಹೇಳ್ದೆ. ಹೋಗು, ನಿನ್ ಕೆಲ್ಸ ನೋಡ್ಕೊ. ಅತ್ತೆ, ನೀವು ಕೂತ್ಕೊಳ್ಳಿ. ಬೀಗ್ರೆ, ಗೋರಂಟಿ ಹಚ್ಚಿ. ಗೋರಂಟಿನ ನೀನೇ ಹಾಕು ಸ್ವರ್ಣದೇವಿ. ಬಟ್ಲು ನಿಮ್ ಕೈಲೇ ಮೊದ್ಲು ಕೊಟ್ಟಿದಾರಲ್ಲಕ್ಕ, ನೀವೇ ಹಾಕಿ. ಪರವಾಗಿಲ್ಲ ತಗೋ. ಪರವಾಗಿಲ್ಲ ಅಕ್ಕ, ನೀವಾದ್ರೆ ಚೆನ್ನಾಗಿ ಡಿಸೈನ್ ಹಾಕ್ತೀರಾ. ಯಾರೋ ಒಬ್ರು ಹಾಕಿ ತೊಳ್ಕೊಂಡ್ರೆ ಹೋಗೋದಕ್ಕೆ ಇಷ್ಟೊಂದು ಡಿಸ್ಕಷನ್ ಬೇಕಾ? ಅತ್ತೆ ಗೋರಂಟಿ ಹಾಕ್ತಿದ್ದಾರೆ ಅಂತ ಅವಳ ಮುಖದಲ್ಲಿ ಸಂತೋಷ ನೋಡಿದ್ರಾ? ನಮ್ಮ ಅಕ್ಕನ್ ಮಗ ಹಿಡ್ಕೊಂಡ್ರೆ ನಾಚಿಕೆಯಿಂದ ಕರಗಿ ನೀರಾಗ್ಬಿಡ್ತಾಳೇನೋ. ನಿನ್ ಸೋಪ್ ಏನಾದ್ರು ಸ್ಲೋನಾ ಅಕ್ಕ? ನೀನಾ ಮಾರುತಿ? ಹಾ, ನೊಂದ್ಕೊಂಡಿರೋ ಸೀತಾ ಹತ್ರ ಮಾತಾಡೋಣ ಅಂತ ಹನುಮಂತ ಬಂದ್ರೆ ಇವನ್ ಯಾಕೆ ಬಂದ ಅನ್ನೋ ರೀತಿ ನೋಡ್ತಿಯಲ್ಲ ಅಕ್ಕ. ಅಜ್ಜಿ ಬಂದ್ರು ಏನು ಅಂತ ಭಯ ಆಗೋಯ್ತು. ಇನ್ನೇನ್ ಯಮಲೋಕಕ್ಕೆ ಹೋಗೋರ್ ಬಗ್ಗೆ ಯಾಕಷ್ಟು ಯೋಚಿಸ್ತೀಯ? ಎಷ್ಟೇ ತೊಳ್ಕೊಂಡ್ರು ಗೋರಂಟಿಯಿಂದ ಆಗಿರೋ ಕಲೆ ಹೋಗ್ತಾನೆ ಇಲ್ಲ ಕಣೋ. ಅಷ್ಟು ಈಸಿಯಾಗಿ ಹೋಗಲ್ಲ, ಕೆಂಪಗಾಗಿದೆ. ಕೆಂಪುಗಾಗ್ಬೇಕು. ದೇವಾಂಶ್ ಗಂಡನಾಗ್ ಬರ್ತಾ ಇದ್ದಾನೆ. ಮಂದಾರನೇ ಮೀರ್ಸೋ ಬಣ್ಣ ಬರುತ್ತೆ, ನೋಡ್ತಾ ಇರಿ. ಇವ್ರ ಮಾತಲ್ಲೇ ಬಣ್ಣ ಹಾರಿಸ್ತಿದ್ದಾರೆ. ಇದೆಷ್ಟು ಕೆಂಪುಗಾದ್ರೂ ಆಗದೆ ಇದ್ರು ನನಗೇನು? ಆ ಹನುಮಂತನ್ ಮುಖದ ಬಣ್ಣನೂ ಹೀಗೆ ಇರುತ್ತಲ್ವಾ ಅಕ್ಕ?
ಹಾಗನ್ಬಾರ್ದು ಮಾರುತಿ. ಕೇಳಿದೆ, ಅವನೇನು ಅನ್ಕೊಳಲ್ಲ. ನಾನು ಅವನ್ಗೆ ದೊಡ್ಡ ಭಕ್ತ. ಆ ಇವಳ ಕೈ ಹಾಗೆ ನೋಡಕ್ಕೆ ಇಷ್ಟ ಅಂದವಾಗಿದೆ. ಈಗ ಇದನ್ನ ಹಚ್ಚಿರೋದ್ರಿಂದ ಇನ್ನೂ ಮುದ್ದ ಕಾಣಿಸುತ್ತೆ. ಒಣಗಕ್ ಬಿಟ್ರೆ ಚೆನ್ನಾಗ್ ಬರುತ್ತೆ. ಪೂರ್ತಿ ಒಣಗೋ ತನಕ ಹಾಗೆ ಇಟ್ಕೋ ಶ್ರೇಯಾ. ಸರಿ ಅತ್ತೆ. ಎಷ್ಟು ಬಣ್ಣ ಬಂತು ಅಂತ ನಮ್ಗ ಆಮೇಲೆ ಹೇಳ್ಬೇಕು. ಸರಿ, ಹೇಳ್ತೀನಿ. ಒಂದ್ ವಿಷಯ ಹೇಳಕ್ಕ, ಈ ಗೋರಂಟಿನ ನಿನ್ ಕೈಗೆ ಯಾರು ಹಚ್ಚಿದ್ದು? ಯಾರೂ ಹಾಕ್ಲಿಲ್ಲ. ಅಮ್ಮನ್ ಕೈಯಿಂದ ಜಾರ್ ಬೀಳ್ತಿರುವಾಗ ನಾನು ಹಿಡ್ಕೊಂಡೆ. ಆವಾಗ ಆಗಿದ್ದು. ಓಹೋ, ಶ್ರೀಯಾಕ್ಕನ್ ಕೈಗೆ ಹಚ್ಚಕ್ಕೂ ಮೊದ್ಲು ನಿನ್ ಕೈಗೆ ಗೋರಂಟಿ ಬಿತ್ತು ಅಂತ ಆಯ್ತು. ಹಾ, ಶೂ, ಇದನ್ನ ಅಜ್ಜಿ ಹತ್ರ ಹೇಳ್ಬೇಡ. ನಾನ್ ಯಾಕೆ ಹೇಳಿ? ಆ ಕೈನ ಇನ್ನೂ ಕೆಂಪಗ್ ಆಗೋ ಹಾಗೆ ಬಾರ್ಸ್ಬಿಡ್ತಾಳೆ. ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಹ? ಕೈ ತೊಳ್ಕೊಂಡ್ ಬರೋಣ ಅಂತ ಇಲ್ಲಿಗೆ ಬಂದೆ ಅಪ್ಪ. ಅಷ್ಟ್ರಲ್ಲಿ ಇವನ್ ಬಂದ. ಮಾತಾಡ್ತಿದ್ವಿ. ಹೋಗ್ಬೇಕಾದ್ರೂ ನೋಡ್ದೆ. ಯಾಕೆ ಇಷ್ಟೊತ್ತು ತೊಳಿತಾ ಇದ್ಯಾ? ಅದು ಅದು ಜಿಡ್ಡು ಬಾಣ್ಲೆ ತೊಳಿತಿದ್ಲು. ಅಷ್ಟು ಬೇಗ ಹೋಗಲ್ಲ ಅಲ್ವಾ? ಸರಿ, ಬೇಗ ಬಂದ್ಬಿಡಿ. ಶ್ರೇಯಾ ಅತ್ತೆ ಮನೆಯವರು ಇನ್ನೇನು ಹೊರಡ್ತಾರೆ. ಸರಿಯಪ್ಪ. ಹೇಗ್ ಮ್ಯಾನೇಜ್ ಮಾಡ್ದೆ ಅಂತ ನೋಡ್ತೀಯ ಅಕ್ಕ? ಸುನಂದ, ಇನ್ನು ನಾವು ಹೊರಡ್ತೀವಿ. ಸರಿ. ಏನ್ರಿ? ಹೋಗ್ ಬರ್ತೀವಣ್ಣ. ಊಟ ಮಾಡ್ಬೋದಿತ್ತಲ್ವಾ? ಹೌದೌದು, ಊಟ ಮಾಡ್ಕೊಂಡು ಹೋಗಿ. ಅರ್ಧ ಗಂಟೆಲಿ ಅಡ್ಗೆ ಆಗ್ಬಿಡತ್ತೆ. ಈಗ್ಲೇ ಮಾಡ್ಬಿಡ್ತೀನಿ. ಪರವಾಗಿಲ್ಲ, ಬೇಡ. ನನ್ ಸೊಸೆ ಗೋರಂಟಿ ಹಾಕಿದ ಖುಷಿಲಿ ಹೊಟ್ಟೆ ತುಂಬ ಹೋಯ್ತು. ಮನೆಗ್ ಹೋದ್ಮೇಲೆ ಊಟ ಮಾಡ್ತೀವೋ ಇಲ್ವೋ? ಬನ್ನಿ ಅಕ್ಕ. ಹೋಗ್ ಬರ್ತೀವಿ. ಒಳ್ಳೇದಮ್ಮ. ಕೌಸಲ್ಯ ದೇವಿಯವ್ರಿಗೆ ಎಷ್ಟೊಂದು ನಯ ವಿನಯ ಇದೆ ಅಂತ ನೋಡ್ದ್ಯಾ ಸುನಂದ? ಹೌದು ರೀ. ಆಸ್ತಿ ಮಾತ್ರ ಅಲ್ಲ, ಗುಣದಲ್ಲೂ ಅವರು ಶ್ರೀಮಂತರು. ಅವ್ರು ನಮ್ ಜೊತೆ ಸಂಬಂಧ ಬೆಳೆಸ್ತಿದ್ದಾರೆ ಅಂದ್ರೆ ಅವ್ರು ಮಾಡಿರೋ ಪುಣ್ಯ ಅದು. ಯಾವ ಜನ್ಮದಲ್ಲಿ ಶ್ರೇಯಾ ಮಾಡಿದ ಪುಣ್ಯನೋ ಏನೋ, ದೊಡ್ಡ ಮನೆಗೆ ಸೊಸೆ ಆಗ್ತಿದ್ದಾಳೆ. ಅಜ್ಜಿ, ಅಷ್ಟೊಂದ್ ಬಣ್ಣನೇ ಬಂದಿಲ್ಲ. ಇದೆಂತ ಗೋರಂಟಿನೇ, ಕೆಂಪಿಗೆ ಆಗಿಲ್ಲ. ಹಚ್ಚಿದ ತಕ್ಷಣ ತೊಳೆದ್ರೆ ಹೀಗೆ ಆಗೋದು. ಸ್ವಲ್ಪ ಹೊತ್ತು ಕಾಯೋದಲ್ವಾ? ಹಚ್ಚಿಸ್ಕೊಂಡವ್ರು ಗೊತ್ತಾಗುತ್ತಮ್ಮ. ಬೇಕು ಅಂದ್ರೆ ಮತ್ತೆ ಹಾಕ್ಬೋದಲ್ವೇನೆ? ಶ್ರೇಯಾ, ಗೋರಂಟಿ ಬಣ್ಣ ಬರ್ದೇ ಇದ್ರು ದೇವಾಂಶು ಶ್ರೀರಾಮ್ನಂತವ್ರು. ನಿನ್ನ ಭವಿಷ್ಯ ನಿನ್ನ ಕೈಲಿದೆ. ತುಂಬಾ ಕೆಂಪಾದ್ರೆ ಒಳ್ಳೆ ಗಂಡ ಸಿಗ್ತಾನೆ, ಚೆನ್ನಾಗ್ ನೋಡ್ಕೋತಾನೆ ಅಂತ ಅರ್ಥ. ಹಾ, ಹೇಳಿದ್ಯಲ್ಲ, ಹೋಗು. ಅಮ್ಮ ಶ್ರೇಯಾ, ಚೆನ್ನಾಗ್ ಬಂದಿದೆ ಕಣೆ, ಯೋಚಿಸ್ಬೇಡ. ಬಂಗಾರದಂತ ಗಂಡ ಬರ್ತಿದ್ದಾನೆ. ಹಾ, ನಿನ್ನನ್ ಚೆನ್ನಾಗ್ ನೋಡ್ಕೋತಾನೆ. ನೀವಿಬ್ರೆ ಹೋಗಿದಿರಲ್ಲಮ್ಮ, ಊರ್ಮಿಳನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ಲ. 3 ಜನ ಯಾಕೆ ಅಂತ ಬೇಡ ಅಂದ್ರು. ಅಜ್ಜಿ ಹೊರಗಡೆ ಹೋಗಿದ್ದಾರೆ, ಇಲ್ದಿದ್ರೆ 4 ಜನ ಒಟ್ಟಿಗೆ ಹೋಗ್ಬೋದಿತ್ತು. ನಿಜಾನೇ. ಇಲ್ಲ ಅತ್ತೆ, ಯಾಕೆ ಅಂದ್ರೆ ಅವ್ರ ಹಣೆ ಮಧ್ಯದಲ್ಲಿ ಕುಂಕುಮ ಇರಲ್ವಲ್ಲ. ಅಂತವ್ರನ್ನೆಲ್ಲ ಕೆಂಪಗಾಗೋ ಗೋರಂಟಿ ಹಾಕೋ ಶಾಸ್ತ್ರಕ್ಕೆ
ಕರ್ಕೊಂಡ್ ಹೋಗಲ್ಲ.